ಶ್ರೀ ಕೇದಾರೇಶ್ವರ ಸ್ವಾಮಿ ದೇವಸ್ಥಾನ 11ನೇ ಮತ್ತು 12ನೇ ಶತಮಾನದ ದೇವಸ್ಥಾನಗಳಾಗಿರುತ್ತೆ. ಮೊದಲನೇದಾಗಿ ಎಲ್ಲ ದೇವಸ್ಥಾನಗಳಲ್ಲಿ ನೋಡಿದ ಹಾಗೆ ಆನೆಯ ವಿಗ್ರಹಗಳು, ಅದಾದಮೇಲೆ ಕುದುರೆ, ಅದಾದಮೇಲೆ ಕೆತ್ತನೆಗಳು. ಗೋಪುರ ಮುಖ್ಯವಾಗಿ ಹೊರಟೋಗಿದ್ದಾವೆ, ನಾಶವಾಗಿ ಹೋಗಿದೆ. ಕ್ರಾಸ್ ಕಟ್ಟಿದ್ದಾರೆ ನೋಡಿ ದೇವಸ್ಥಾನ. ಈ ಕ್ರಾಸ್ ಆಗಿ ಮುಖ್ಯ ಗರ್ಭಗುಡಿ ಇಲ್ಲ, ಮೇಲ್ಗಡೆ ಗೋಪುರ ಥರ ಇರಬೇಕಾಗಿತ್ತಲ್ಲ, ನಾಶ ಆಗಿಬಿಟ್ಟಿದೆ. ಮೇಂಟೈನ್ ಮಾಡೋರು ಇವಾಗ ಮೇಂಟೈನ್ ಮಾಡ್ತಾ ಇದ್ದಾರೆ. ಏನಿದು ದೇವರು ಕಾಳಿ ರೂಪ ಇರ್ಬೋದು ಇದು ನೋಡಿ. ಗಣಪತಿ ಚೆನ್ನಾಗಿ ಮಾಡಿದ್ದಾರೆ. ಮುಂದೆ ನೋಡೋದು ಹೀಗೆ ಬಂದರೆ ಮೇಲ್ಗಡೆ ಇದಿಲ್ಲ ಗೋಪುರ, ನಾನು ಹೇಳಿದಾಗಲೇ. ಇಲ್ಲಿ ತನಕ ಹೋಗಿ ಮತ್ತೆ ಕಟ್ಟಿರೋದು ಇದೆಲ್ಲ ಅರ್ಧಕ್ಕರ್ಧ ಹೊರಟೋಗ್ಬಿಟ್ಟಿದೆ. ಕೇದಾರೇಶ್ವರ ಸ್ವಾಮಿ ದೇವಸ್ಥಾನ ನೋಡಿ, ದೇವಸ್ಥಾನ ಪಕ್ಕ ಬಿಲ್ಪತ್ರೆ ಗಿಡ ಏನು ಚೆನ್ನಾಗಿದೆ ಅಲ್ಲ. ಮುಂದೆ ಆವರಣನೂ ಅಷ್ಟು ಚೆನ್ನಾಗಿದೆ. ಕೆರೆ ಪಕ್ಕದಲ್ಲಿ ಬಂದರೆ ಬನ್ನಿ ಹೊರಗಡೆ ಹೋಗೋಣ. ಬೆಳಗ್ಗೆ ಬಂದು ಅರ್ಚಕರು ಪೂಜೆ ಮಾಡಿ ಹೋಗಿದ್ದಾರೆ ಅಂತಂದರು. ಹೊರಗಡೆ ಎಂಟ್ರಿ ಆದರೆ ಈಗ ಹಳೆ ಕಾಲದಲ್ಲಿ ಆಟಗಳನ್ನ ಆಡಲಿಕ್ಕೆ ಅಂತಂದ್ಬಿಟ್ಟು ಈ ಥರ ಮಾಡ್ಕೊಂಡಿದ್ದಾರೆ ನೋಡಿ. ಇದೆಲ್ಲ ನೋಡಿ ಮೇಲ್ಗಡೆ ಎಷ್ಟು ಚೆನ್ನಾಗಿ ಕೆತ್ತಿದ್ದಾರೆ. ಕಂಬದ ವಿಶೇಷತೆಗಳು ನೋಡಿ, ಕಂಬ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ. ಗಣಪತಿ ಒಂದೊಂದು ಮೇಲ್ಗಡೆನೂ ಡಿಫ್ರೆಂಟ್ ಆಗಿದೆ. ಅಂದರೆ ಇನ್ನೂ ಡಿಫ್ರೆಂಟ್ ಆಗಿದೆ ಕೆತ್ತನೆ ನೋಡಿ. ದ್ವಾರಪಾಲಕರ ಅಕ್ಕಪಕ್ಕನೂ ದ್ವಾರಪಾಲಕರ ಪ್ರತಿನಿಧಿಗಳ ಥರ ಅದಿದ್ದಾರೆ ನೋಡಿ. ಕಲ್ಲಿನಲ್ಲಿ ಕೆತ್ತಿ ಒಳಗಡೆ ಗ್ಯಾಪ್ ಮಾಡಿದ್ದಾರೆ. ಇದು ಬೇರೆ ಥರ ಡಿಸೈನು, ಏನು ಡಿಸೈನು. ಕೇದಾರೇಶ್ವರ ಸ್ವಾಮಿ ದೇವಸ್ಥಾನ ತುಂಬ ಚೆನ್ನಾಗಿದೆ. ಕಲ್ಲುಗಳು ಇಲ್ಲಿಂದ ಯಾವುದೋ ದೇವ್ರನ್ನ ಎತ್ಕೊಂಡು ಹೋಗಿದಾರ ಅಥವಾ ಈ ಸುಬ್ರಹ್ಮಣ್ಯ ಸ್ವಾಮಿ ಒಳಗಡೆ ಇತ್ತು ಈ ಚೇಟಿರೋ. ಇಲ್ಲೊಂದು ಡಿಸೈನ್ ಇದೆ, ಸರ್ಪ ಡಿಸೈನು ಬಂದರೆ ಇಲ್ಲೊಂದು ಡಿಸೈನ್ ಇದೆ. ದೇವಸ್ಥಾನ ದೇವರು ಭಗವಂತ. ಇಲ್ಲೊಂದು ಡಿಸೈನ್ ಇದೆ ಮತ್ತು ಇಲ್ಲೊಂದು ಡಿಸೈನು. ಏನು ಡಿಸೈನ್ ಅಂತೀರ, ಏನಕ್ಕೂ ಡಿಸೈನ್ ಇದೆ. ಬಾರ್ಡರ್ಸು ಅಂದರೆ ಬಸವ ಅಲಂಕಾರ ನೋಡಿ. ಬಸವನ ಅಲಂಕಾರ ಎಷ್ಟು ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ. ಎಲ್ಲ ಸಣ್ಣ ಕೆತ್ತನೆಗಳು ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ಅಂದರೆ ಹೊಯ್ಸಳರ ಕಾಲದ್ದು ನಿರ್ಮಾಣದ್ದು ಸಿಂಬಲ್ಗಳಿದ್ದಾವೆ ನೋಡಿ, ಕಾಣುತ್ತೆ ಎಲ್ಲ ಕಂಬಗಳಲ್ಲೂ ಅಲ್ವಾ. ಹೊಯ್ಸಳರ ಕಾಲದ ಲಾಂಛನ ಮೀನು, ಸಣ್ಣ
ಇದೆ. ಈಗ ಸೀರೆಗಳಿಗೆಲ್ಲ ಈ ಡಿಸೈನ್ಗಳನ್ನ ಬಳಸ್ತಾರೆ ನೋಡಿ. ಎಷ್ಟು ಸಣ್ಣ ಸಣ್ಣ ಕೆತ್ತನೆಗಳು ಮಾಡಿದ್ದಾರೆ ಅಲ್ಲ. ಈ ಕೆತ್ತನೆಗಳು ಚೆನ್ನಾಗಿದೆ. ದೇವಸ್ಥಾನಗಳು ಶಾಂತಿಯುತವಾಗಿ ಒಂದ್ಸಲ ಬಂದು ಭೇಟಿ ಕೊಡಿಪ್ಪ. ಇದು ನೋಡಲಿಲ್ಲ ಲಾಸ್ಟ್ ಅಲ್ಲಿ ಎಲ್ಲ ಒಂದೊಂದು ಥರ ಡಿಸೈನ್ಗಳಿದ್ದಾವೆ. ಇವನ್ನೆಲ್ಲ ಕಲ್ಪನೆಗಳನ್ನ ಕೆತ್ತಾ ಇದ್ರಲ್ಲ ಆಗಿನ ಕಾಲದಲ್ಲೆಲ್ಲ. ತುಂಬ ಚೆನ್ನಾಗಿದೆ. ವಿಶೇಷ ಅನಿಸಿದೆ ಅದೇ ಈ ಕಲ್ಲುಗಳೇನಿದೆ ಅದನ್ನು ಕೆತ್ಬಿಟ್ಟು ಒಳಗಡೆ ತನಕ ಅಲ್ಲಿ ತನಕ ಕೆತ್ತಿದ್ದಾರೆ. ಒಳಗಡೆ ತನಕನೂ ಗ್ಯಾಪು ಒಂದ್ಸಲ ದರ್ಶನ ಮಾಡ್ಕೊಳ್ಳಿ. ಕೇದಾರೇಶ್ವರ ಸ್ವಾಮಿ ಹೊರಾವರಣ ಚೆನ್ನಾಗಿದೆ. ಒಂದ್ಸಲ ಈ ಸೈಡ್ ಬಂದಾಗ ಭೇಟಿ ಕೊಡಿಪ್ಪ. ಕಣ್ತುಂಬ ಮಲಗೋನೆ ಹೆಚ್ಚು, ದುಡ್ಡು ದುಡಿದಷ್ಟು ಹೆಚ್ಚುತ್ತೆ ಹುಚ್ಚು.